ದಿನ ವೋಟರ್ಸ್ ಡೇಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್ ಎನ್ನುವಂತಹ ಧ್ಯೇಯವಾಕ್ಯವನ್ನು ಹೊಂದಿರುವಂತಹ ಇವತ್ತಿನ ಈ ಸಂದರ್ಭ, ಈ ದಿನಾಚರಣೆಯ ಪ್ರಯುಕ್ತ ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾಕೆ ಈ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನುವಂತಹ ಅಥವಾ ಅದರ ಪ್ರಸ್ತುತತೆ ಏನಿದೆ ಅನ್ನುವುದನ್ನು ತಿಳ್ಕೊಳ್ಳೋದು ಬಹಳ ಪ್ರಮುಖ ಆಗಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಮಾನ್ಯ ಗೃಹ ಸಚಿವರು ಸಾಕಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಭಾರತ ಸಂವಿಧಾನವನ್ನು ಅಳವಡಿಸಿಕೊಂಡಾಗ 1950 ನವೆಂಬರ್ 26ನೇ ತಾರೀಕು ಯಾವಾಗ ಸಂಸತ್ನಲ್ಲಿ ಅದನ್ನು ನಾವು ಒಪ್ಕೊಂಡ್ರು, ಆವತ್ತು ಎಲ್ಲರೂ ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನು ಅಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಇವತ್ತಿಗೆ ನಾವು ಒಂದು ವೈರುಧ್ಯವಾಗಿರ್ತಕ್ಕಂತಹ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಇನ್ನು ಮುಂದೆ ನಾವೆಲ್ಲರೂ ರಾಜಕೀಯವಾಗಿ ಸಮಾನತೆಯನ್ನ ಪಡ್ಕೊಳ್ತಾ ಇದ್ದೇವೆ. ಅದು ನಾವೆಲ್ಲರೂ ಮಾಡುವಂತಹ ಮತದಾನದ ಪ್ರಯುಕ್ತ, ಎಲ್ಲರಿಗೂ ಒಂದೇ ಮತ. ಆದರೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ನಾವು ಸಮಾನರಲ್ಲ. ಹಾಗಾಗಿ ಈ ದೇಶ ಏನಾದರೂ ಸಮಾನತೆಯನ್ನ ಸಾಧಿಸಬೇಕಾದ್ರೆ ಆ ವೋಟ್ ಮಾತ್ರ ಕಾರಣವಾಗಬಲ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಆ ವೋಟಿನ ಮೌಲ್ಯ ಗೊತ್ತಾಗಬೇಕು, ಯಾಕೆ ವೋಟ್ ಮಾಡಬೇಕು ಅನ್ನುವಂತಹ ಪ್ರಕ್ರಿಯೆಯಲ್ಲಿ ಅವರು ಸ್ವಚ್ಛವಾಗಿ ತೊಡಗಿಕೊಂಡಾಗ ಮಾತ್ರ ಒಂದು ಸದೃಢವಾಗಿರ್ತಕ್ಕಂತಹ ದೇಶವನ್ನ ಕಟ್ಟಬೇಕು ಅನ್ನುವಂತಹ ಮಾತನ್ನ ಸುಮಾರು 75 ವರ್ಷಗಳ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಅದರ ಪೂರಕವಾಗಿ ಇವತ್ತಿಗೂ ಕೂಡ ನಮ್ಮ ಸ್ಟಾಟಿಸ್ಟಿಕ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಭಾರತದಲ್ಲಿ ಯುವ ಶಕ್ತಿ ವೋಟನ್ನ ಮಾಡ್ತಾ ಇಲ್ಲ. ಹಾಗಿದ್ರೆ ಈ ದಿನಾಚರಣೆ ಮಾಡುವ ಪ್ರಯುಕ್ತ ಏನಿತ್ತು ಅಂತಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಲೆಕ್ಷನ್ ಕಮಿಷನ್ ಅಂತ ಇದೆ ಈ ದೇಶದಲ್ಲಿ. ಮೊದಲನೇ ಬಾರಿಗೆ ಏನು ಸಾಮಾನ್ಯ ಎಲೆಕ್ಷನ್ಗಳು 1951 ಅಕ್ಟೋಬರ್ ಇಂದ 1952 ನಡೀತು, ಅದಕ್ಕೆ ಪೂರಕವಾಗಿ ಒಂದು ಎಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ದೇಶದಲ್ಲಿ ಬೇಕಾಗುತ್ತೆ. ಆ ಎಲೆಕ್ಷನ್ ಕಮಿಷನ್ 25ನೇ ಜನವರಿ 1951ಕ್ಕೆ ರಚನೆ ಆಯಿತು. ಅದಾದ ಮೇಲೆ ಇಷ್ಟು ವರ್ಷಗಳಾದ್ಮೇಲೆ 15 ವರ್ಷಗಳ ಹಿಂದೆ 2011ರಲ್ಲಿ ಭಾರತದ ಗಣ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುತ್ತೆ. ಆ ಎಲೆಕ್ಷನ್ ಕಮಿಷನ್ ಸ್ಥಾಪನೆ ಆಗಿರುವಂತಹ ದಿನವನ್ನ ಯಾಕೆ ಮತದಾರರ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡಬಾರ್ದು? ಆದ್ರಿಂದ ಈ ಮತದಾರರ ದಿನಾಚರಣೆಯನ್ನ ನಾವು ಆಚರಣೆ ಮಾಡೋದ್ರಿಂದ ಯುವ ಶಕ್ತಿಗೆ ಆ ಮತದಾನದ ಪ್ರಾಮುಖ್ಯತೆಯನ್ನು ಹೇಳ್ಕೊಟ್ಟಂಗಾಗುತ್ತೆ. ಅವರು ನಿಷ್ಪಕ್ಷಪಾತವಾಗಿ, ನಿರ್ಭೀತವಾಗಿ ಮತದಾನ ಮಾಡೋದಕ್ಕೆ ಅನುವು ಮಾಡಿಕೊಡುವಂತಹ ಅವಕಾಶಗಳಾಗಬೇಕು. ಹಾಗಾಗಿ ಎಲ್ಲಾ ಸಂಸ್ಥೆಗಳಲ್ಲಿ, ಈ ದೇಶದ ಇರುವಂತಹ ಅಷ್ಟೂ ಸಂಸ್ಥೆಗಳಲ್ಲಿ ಇದಕ್ಕೆ ಪೂರಕವಾಗಿರುವಂತಹ ಜಾಗೃತಿ ಕಾರ್ಯಕ್ರಮಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು 15 ವರ್ಷಗಳ ಕಾಲ 2011ರಿಂದ ಶುರು ಆಗಿದೆ ಈ ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿರುವಂತಹ ಒಂದು ಅಂಶ ನಾವೆಲ್ಲರೂ ಗಮನಿಸಬೇಕಾಗಿದೆ ಏನು ಅಂತಂದ್ರೆ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ಗಣರಾಜ್ಯ, ಒಂದು ಪ್ರಜಾಪ್ರಭುತ್ವವನ್ನು ಹೊಂದಿರುವಂತಹ ಅತಿ ದೊಡ್ಡ ದೇಶ. ಇವತ್ತಿನ ಸ್ಟಾಟಿಸ್ಟಿಕ್ಸ್ ನೋಡೋದಾದ್ರೆ ಸುಮಾರು 99 ಕೋಟಿ 10 ಲಕ್ಷ ಜನ ರಿಜಿಸ್ಟರ್ಡ್ ವೋಟರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ. 144 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಈ ದೇಶ, ಅದರಲ್ಲಿ ಸುಮಾರು 99 ಲಕ್ಷದಷ್ಟು ಜನ ರಿಜಿಸ್ಟರ್ಡ್ ವೋಟರ್ಸ್ ಇದ್ದಾರೆ. ಅದರಲ್ಲಿ ಯುವ ಶಕ್ತಿ ಎಷ್ಟು ಜನ ರಿಜಿಸ್ಟರ್ಡ್ ವೋಟರ್ಸ್ ಇದ್ದಾರೆ ಅಂತಂದ್ರೆ 18ರಿಂದ 29 ವರ್ಷದವರೆಗೆ 22 ಕೋಟಿ 17 ಲಕ್ಷ. ಆ 22 ಕೋಟಿ 17 ಲಕ್ಷ ಜನರು ಸಾಮಾನ್ಯವಾಗಿ, ಈಗ ನಮ್ಮ ಮಾನ್ಯ ಕುಲಸಚಿವರು ಹೇಳಿದಾಗೆ, ಚುನಾವಣೆ ಬಂತೆಂದ್ರೆ ಯಾವುದೋ ಒಂದು ಕಾರಣಕ್ಕೆ ಮತದಾನವನ್ನ ಮಾಡದೆ ಬೇರೆ ಕೆಲಸಗಳಲ್ಲಿ ತೊಡಗಿರ್ತಾರೆ. ಹಾಗಾಗಿ ಒಂದು ಸಮೃದ್ಧ ಸಮಾಜವನ್ನ ಕಟ್ಟಬೇಕು ಅಂದ್ರೆ ನಾವು ಗಣರಾಜ್ಯದ ಬಗ್ಗೆ ಮಾತಾಡ್ತೀವಿ. ಗಣರಾಜ್ಯ ಅಂತ ಅಂದ್ರೆ ನಾಳೆ ಅದನ್ನ ದಿನಾಚರಣೆಯನ್ನ ಮಾಡ್ತೀವಿ. ಅದಕ್ಕಿಂತ ಮುಗಿಲಾಗಿ ಒಂದು ದಿನ ಮುಂಚೆ ನಾವು ಇದನ್ನ ಪ್ರಮಾಣ ವಚನವನ್ನು ಈಗಾಗಲೇ ಬೋಧಿಸಿದ್ದಾರೆ. ಅದರ ಅರ್ಥವೇ ಅದು. ಈ ದೇಶ ಯಾವಾಗ ಗಣರಾಜ್ಯ ಆಗಿದೆಯೋ, ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದೆಯೋ, ಆ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರುವಂಥದ್ದು ನಮ್ಮ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಜೀವನ ಮಾಡಬೇಕು ಅಂದ್ರೆ ನಾವು ನಮ್ಮ ಮತವನ್ನ ಚಲಾಯಿಸಲೇಬೇಕು. ಅದಕ್ಕೆ ಈ ಪ್ರಜೆಗಳೇ ಪ್ರಭುಗಳು ಅನ್ನೋ ಹೇಳಿಕೆ ಇದೆ. ಆದ್ರೆ ಭಾರತದಲ್ಲಿ ಇವತ್ತಿಗೂ ಕೂಡ ನಾವೆಲ್ಲರೂ ಪ್ರಶ್ನೆ ಹಾಕೋಬೇಕಾಗಿದೆ, ನಿಜವಾಗ್ಲೂ ನಾವು ಎಂಥ ಪ್ರಜೆಗಳಾಗಿದ್ದೀವಿ, ಎಂಥ ಪ್ರಭುಗಳಾಗಿದ್ದೀವಿ ಅಂತ. ಹಾಗಾಗಿ ಯಾವುದೇ ಆಮಿಷಕ್ಕೊಳಗಾಗದೆ ನಾವೆಲ್ಲರೂ ನಿಷ್ಪಕ್ಷಪಾತವಾಗಿ ನಮ್ಮ ರಾಜಕೀಯ ನಾಯಕರನ್ನ ಆಯ್ಕೆ ಮಾಡಿದ್ದೇ ಆಗಿದ್ರೆ
ನಿಜವಾಗ್ಲೂ ಈ ದೇಶದಲ್ಲಿ ಪ್ರಜೆಗಳು ಪ್ರಭುಗಳಾಗ್ತಾರೆ. ಅಂತಹ ದಿನಗಳು ನಾವೆಲ್ಲರೂ ಅನುಭವಿಸೋಣ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನೆಲ್ಲಿಕಟ್ಟೆ ಸಿದ್ದೇಶ್ವರ ಆಯೋಜನೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಅದಕ್ಕೆ ಪೂರಕವಾಗಿ ನಮ್ಮ ಮಾನ್ಯ ಕುಲಸಚಿವರು ಈ ತರದ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಾಗಿರಲಿ, ಅರಿವು ಕಾರ್ಯಕ್ರಮಗಳಾಗಿರಲಿ, ಮೊದಲು ತಾವು ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮ ಆಗ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಎಲ್ಲಾ ಕಾರ್ಯಕ್ರಮಗಳಿಗೆ ತಾವು ಕಾರಣೀಭೂತರಾಗಿ ಮತ್ತು ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಬಂದು ವಿಟ್ನೆಸ್ ಮಾಡಿ ನಾನು ಇರ್ತೇನೆ ಜೊತೆಗೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ನಮ್ಮನ್ನೆಲ್ಲ ಹುರಿದುಂಬಿಸಿ ಈ ತರ ಕಾರ್ಯಕ್ರಮಗಳಿಗೆ ಅವರು ಸಾಕ್ಷೀಭೂತರಾಗ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಕುವೆಂಪು ವಿಶ್ವವಿದ್ಯಾಲಯದ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ. ಶುಭಾಶಯಗಳು. ಎಲ್ಲರೂ ಮತದಾನ ಮಾಡೋಣ, ಸಮೃದ್ಧ ಸಮಾಜವನ್ನು ಕಟ್ಟೋಣ, ಸಮಾಜವನ್ನ ನಾವೆಲ್ಲರೂ ಅನುಭವಿಸೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಅವಕಾಶ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳು.